ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 4ನೇ ಪ್ರಶ್ನೆ. ದೋಸೆ ಮತ್ತು ಇಡ್ಲಿ ಹಿಟ್ಟುಗಳ ಹುದುಗುವಿಕೆಗೆ ಕಾರಣವೇನು? ಹುದುಗುವಿಕೆ ಅಂದ್ರೆ ಫರ್ಮೆಂಟೇಶನ್ ಅಂತ ಹೇಳಿರ್ತೀವಿ. ಮನೆಯಲ್ಲಿ ಅಮ್ಮ ಹಿಂದಿನ ದಿನ ದೋಸೆ ಹಿಟ್ಟನ್ನ ಬೀಸಿಟ್ಟಿದ್ರೆ ಅಥವಾ ಹಿಂದಿನ ದಿನ ಇಡ್ಲಿ ಹಿಟ್ಟನ್ನ ಬೀಸಿಟ್ಟಿದ್ರೆ ಮರುದಿನ ಅದು ಉಪ್ಪು ಮೇಲ್ ಬರುವಂತದ್ದು. ಕೆಲವೊಮ್ಮೆ ಈ ಚಿತ್ರದಲ್ಲಿ ನೋಡಿರುವಂತೆ ನೊರೆ ನೊರೆಯಾಗಿರುವಂತದ್ದು, ಇದನ್ನೆಲ್ಲ ನೀವು ನೋಡ್ತೀರಿ. ಇದು ಯಾವ ಕಾರಣಕ್ಕಾಗಿ ಅಂತ ಕೇಳ್ತಿದ್ದಾರೆ. ಸರಿ, ನಾವೀಗ ಒನ್ ಬೈ ಒನ್ ಆಪ್ಷನ್ ಅನ್ನ ನೋಡ್ತಾ ಹೋಗೋಣ. ಶಾಖ, ಆಪ್ಷನ್ ಎ ಶಾಖವನ್ನ ಕೊಟ್ಟಿದ್ದಾರೆ. ದೋಸೆ ಮತ್ತು ಇಡ್ಲಿ ಹಿಟ್ಟುಗಳು ಹುದುಗುವಿಕೆಗೆ ಶಾಖ ಕಾರಣ ಅಲ್ಲ, ಅವಶ್ಯಕತೆ ಇದೆ. ಶಾಖದ ಅವಶ್ಯಕತೆ ಇದೆ. ಯಾಕಂದ್ರೆ ನೀವು ನೋಡಿರ್ಬೋದು, ಚಳಿಗಾಲದಲ್ಲಿ ಅಮ್ಮ ಮನೇಲಿ ಏನ್ ಹೇಳ್ತಾರೆ ದೋಸೆ ಎರಿಯುವಾಗ, ಸರಿಯಾಗಿ ಹುಳಿ ಬಂದಿಲ್ಲ ದೋಸೆ, ಅದಕ್ಕೆ ಚೆನ್ನಾಗಾಗಿಲ್ಲ ಅಂತ ಹೇಳ್ತಿರ್ತಾರೆ ಅಲ್ವಾ. ಹಾಗಾಗಿ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಹುಳಿ ಬಂದಿರುತ್ತೆ, ಫರ್ಮೆಂಟ್ ಹುದುಗಿರುತ್ತೆ. ಹಾಗಾಗಿ ಶಾಖ ಅವಶ್ಯಕ ಹೌದು, ಆದ್ರೆ ಶಾಖ ಕಾರಣ ಅಲ್ಲ. ಹೂವಿಕೆ ಕೂಡ ಅವಶ್ಯಕತೆ ಹೌದು, ಹೂವಿಕೆ ಕೂಡ ಅವಶ್ಯಕತೆ ಹೌದು, ಆದ್ರೆ ಕಾರಣ ಆಗುವುದಿಲ್ಲ. ಹಾಗಾಗಿ ಆಪ್ಷನ್ ಬಿ ಕೂಡ ಸರಿಯಾದ ಅಲ್ಲ. ಆಪ್ಷನ್ ಸಿ ನೋಡಿ, ಈಸ್ಟ್ ಬೆಳವಣಿಗೆ. ಹೌದು, ಹುದುಗುವಿಕೆಗೆ ಈಸ್ಟ್ನ ಬೆಳವಣಿಗೆ ಕಾರಣವಾಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದರ ಜೊತೆ ಬ್ಯಾಕ್ಟೀರಿಯಾಗಳ ಕ್ರಿಯೆ, ಇದು ಕೂಡ ಸರಿಯಾದ ಉತ್ತರವಾಗಿರುತ್ತೆ. ಬ್ಯಾಕ್ಟೀರಿಯಾಗಳು ಇರೋದ್ರಿಂದ, ಬ್ಯಾಕ್ಟೀರಿಯಾಗಳ ಕ್ರಿಯೆಯಿಂದ ಏನಾಗುತ್ತೆ, ದೋಸೆ ಮತ್ತು ಇಡ್ಲಿ ಹಿಟ್ಟುಗಳು ಹುದುಗುವಿಕೆಗೆ ಕಾರಣವಾಗುತ್ತೆ. ಹಾಗೆ ಈಸ್ಟ್ ಬೆಳವಣಿಗೆಯು ಕೂಡ ಕಾರಣವಾಗುತ್ತೆ. ಹಾಗಾಗಿ ನಮ್ಮ ಸರಿಯಾದ ಉತ್ತರ ಇ ಮತ್ತೆ ಡಿ, ಇವೆರಡು ಹೌದು.